ಈ ವರದಿ ಅನ್ನೋದು ಜಸ್ಟ್ ಇಟ್ ಇಸ್ ಎ ಪ್ರಿಲಿಮಿನರಿ ರಿಪೋರ್ಟ್ ಅಷ್ಟೇ, ಇನ್ನ ಫೈನಲ್ ರಿಪೋರ್ಟ್ ಬಂದಿಲ್ಲ. ಬೈ ಚಾನ್ಸ್ ನಾವೇನಾದ್ರೂ ಪೆಟ್ರೋಲ್ ನಾವಿರುತ್ತೆ ಅದನ್ನ ಆಫ್ ಮಾಡ್ಬಿಟ್ಟು ಗಾಡಿ ಮುಂದಕ್ಕೆ ಹೋಗುತ್ತಾ, ಫ್ಯೂಲ್ ಸ್ವಿಚಸ್ ಕಟ್ ಆಯ್ತು, ಇಂಜಿನ್ ಡ್ರಾಪ್ ಆಯ್ತು, ಪವರ್ ಜನರೇಷನ್ ನಿಂತೋಯ್ತು, ಕೈ ತಾಕಿದ್ರೆ ಇದಾಗಿದ್ರೆ ಆಗುವಂತ ಸ್ವಿಚ್ಗಳೆಲ್ಲ ಇದು ಕಂಟ್ರೋಲ್ ಸ್ವಿಚ್ಗಳು. ಇದಕ್ಕೆ ಅಂತ ಬ್ರಾಕೆಟ್ಸ್ ಇರುತ್ತವೆ, ಇಲ್ಲಾಂದ್ರೆ ಗಾರ್ಡ್ಗಳು. ಬೋಯಿಂಗ್ ಇಸ್ ನಾಟ್ ಎ ಸ್ಮಾಲ್ ಕಂಪನಿ, ಇಟ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಏರ್ಕ್ರಾಫ್ಟ್ ಇನ್ ದ ವರ್ಲ್ಡ್. ಟೇಕ್ ಆಫ್ ಆಗಿ ಕ್ರಾಶ್ ಗೆ ಜಸ್ಟ್ 30 ಸೆಕೆಂಡ್ಸ್ ಅಲ್ಲಿ ಇದಾಗಿರೋ ಆ 30 ಸೆಕೆಂಡ್ಸ್ ಅಲ್ಲಿ ಮನುಷ್ಯ ಏನೆಲ್ಲ ಮಾಡಬಹುದು ಸರ್. ಇದು ಇವ್ರದೇ ತಪ್ಪು, ಅವನದೇ ತಪ್ಪು, ಇಲ್ಲ ಮಿಷನ್ ಫೇಲಿಯರ್, ಇಲ್ಲ ಏರ್ಕ್ರಾಫ್ಟ್ ಡಿಸೈನಿಂಗ್ ಫೇಲಿಯರ್, ಇಲ್ಲ ಪೈಲಟ್ ಮಾಡಿದ ತಪ್ಪು. ಇವಾಗ ಒಂದು ಅಂಶ ಬಂದಿದೆ. ಗುಜರಾತಿನ ಅಹಮದಾಬಾದಲ್ಲಾದಂತಹ ವಿಮಾನ ದುರಂತ ಇವತ್ತಿಗೆ 1 ತಿಂಗಳು ಕಳೆದಿದೆ. ಕಳೆದ 1 ತಿಂಗಳ ಹಿಂದೆ ಅಷ್ಟೇ ವಿಮಾನ ದುರಂತದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ರು ಏರ್ ವೆಟರ್ನರಿ ತ್ರಿಲೋಕ್ ಸರ್ ಅವರು. ನಮ್ಮೊಂದಿಗೆ ಈಗ ಸ್ವತಃ ಅವರೇ ಇದ್ದಾರೆ. 1 ತಿಂಗಳ ನಂತರದಲ್ಲಿ ಈಗ ಪ್ರಾಥಮಿಕ ವರದಿ ಬಂದಿದೆ. ಪ್ರಾಥಮಿಕ ವರದಿಯ ನಂತರದಲ್ಲಿ ಯಾವ ರೀತಿಯಾಗಿ ಇದನ್ನ ವಿಶ್ಲೇಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವತಃ ತ್ರಿಲೋಕ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನೇ ನಾನು ನೇರವಾಗಿ ಮಾತನಾಡಿಸ್ತೀನಿ. ಸರ್, 1 ತಿಂಗಳ ಹಿಂದೆ ಅಷ್ಟೇ ನೀವು ವಿಮಾನ ದುರಂತದ ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ಆಗಿತ್ತು. ಅಂದರೆ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಭಾಳ ಚೆನ್ನಾಗಿ ಅದನ್ನು ವಿವರಿಸಿ ನೀವು ಕೊಟ್ಟಿದ್ರಿ ಅನ್ನುವಂಥದ್ದು. ಈಗ 1 ತಿಂಗಳ ನಂತರದಲ್ಲಿ ಪ್ರಾಥಮಿಕ ವರದಿ ಬಂದಿದೆ. ಈ ವರದಿ ಬಂದ ನಂತರದಲ್ಲಿ ನೀವು ಯಾವ ರೀತಿಯಾಗಿ ಅದನ್ನು ವಿಶ್ಲೇಷಣೆ ಮಾಡ್ತೀರಾ, ಅಥವಾ ಇದರಲ್ಲಿ ಲೋಪದೋಷಗಳು ಅಥವಾ ವರದಿಯ ಏನು ಘಟನೆ ಬಗ್ಗೆ ವರದಿ ಬಂದಿದೆಯಲ್ಲ ಅದ್ರ ಬಗ್ಗೆ ನೀವು ಹೇಳೋದಾದರೆ? ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ. ಈಗಾಗಲೇ ಹೇಳಿದಾಗೆ 1 ತಿಂಗಳು ಕರೆಕ್ಟಾಗಿ ಲಾಸ್ಟ್ ಮಂತ್ ಇವ್ರು ಬಂದಿದ್ದರು. ಇವರು ಏನೇನು ಕೇಳಿದ್ರು ಅದನ್ನೆಲ್ಲ ಹೇಳಿದ್ದೆ. ಈಗ ಅಫ್ಕೋರ್ಸ್ ವರದಿ ಬಂದಿದೆ. ಇದ್ರ ಬಗ್ಗೆ ನೋಡಿ, ಈ ವರದಿ ಅನ್ನೋದು ಜಸ್ಟ್ ಇಟ್ ಇಸ್ ಎ ಪ್ರಿಲಿಮಿನರಿ ರಿಪೋರ್ಟ್ ಅಷ್ಟೇ, ಇನ್ನೂ ಫೈನಲ್ ರಿಪೋರ್ಟ್ ಬಂದಿಲ್ಲ. ಫೈನಲ್ ರಿಪೋರ್ಟ್ ಯಾವಾಗ ಬರುತ್ತೆ ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಯಾಕೆ ಅಂತ ಹೇಳಿದ್ರೆ ಇದು ಫಸ್ಟ್ ಆಫ್ ಆಲ್ ಏರ್ ಆಕ್ಸಿಡೆಂಟು, ಕಾಂಪ್ಲಿಕೇಶನ್ಸ್ ತುಂಬ ಇರ್ತವೆ ಇದರಲ್ಲಿ. ನೀವೇನೀಗ 1 ತಿಂಗಳ ರಿಪೋರ್ಟ್ ನೋಡಿದ್ರೆ ಜಸ್ಟ್ ಇಟ್ ಇಸ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ಸ್ ಏನೇನಾಗಿದೆಯೋ ಅದ್ರ ಬಗ್ಗೆ ಒಂದು 15 ಪೇಜ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಷ್ಟೇ ವಿನಃ ಬೇರೆ ಏನು ಅದರಲ್ಲಿ ಹೆಚ್ಚಿಗೇನಿಲ್ಲ. ಅಂದರೆ ಇಟ್ ಈಸ್ ಕನ್ಫರ್ಮ್ಡ್ ದಟ್ ಬಿಕಾಸ್ ಆಫ್ ದ ಇಂಜಿನ್, ಅಂದರೆ ಇಂಜಿನ್ಸ್ ಫೇಲ್ ಆಗಿದ್ದ ಕಾರಣ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ. ಓಕೆ ಸರ್, ನೀವು ಎಷ್ಟು ಪುಟದ ವರದಿಯನ್ನು ತಯಾರು ಮಾಡ್ಕೊಂಡಿದ್ದೀರಾ? ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಒಂದು ಕಡೆ ಅಥವಾ ಅದಕ್ಕೆ ತನಿಖಾ ತಂಡಗಳು ಒಂದು ಕಡೆ ವರದಿಯನ್ನು ತಯಾರು ಮಾಡಿದ್ರೆ, ಈಗ ನೀವು ವಿಶ್ಲೇಷಣೆ ಮಾಡಲಿಕ್ಕೆ ಎಷ್ಟು ಪುಟಗಳನ್ನು ತಯಾರು ಮಾಡ್ಕೊಂಡಿದ್ದೀರಾ? ಸರ್, ವಿಶ್ಲೇಷಣೆ ಮಾಡಲಿಕ್ಕೆ ಪುಟಗಳು ಅದೇನು ಸಾಲೋದಿಲ್ಲ. ಆ್ಯಕ್ಚುಲಿ ಮೇನ್ ಹೆಡ್ಸ್ ಅಷ್ಟೇ ಏನಾಗಿರ್ಬೋದು. ಇವಾಗ ನಾನು ಆಗಲೇ ನಿಮಗೆ ಲಾಸ್ಟ್ ಟೈಮ್ ಬೋರ್ಡಲ್ಲಿ ಬರೆದು ತೋರಿಸಿದ್ದೆ ಏನೇನು ಆಗಬಹುದು ಅಂತೇಳಿ. ಇದರಲ್ಲಿ ಒಂದು ಕ್ಲಿಕ್ ಆಗಿದೆ. ಕ್ಲಿಕ್ ಅಂದರೆ ಇನ್ ದ ಸೆನ್ಸ್ ಇಂಜಿನ್ ಫೇಲ್ಯೂರ್, ಥ್ರಸ್ಟ್ ಸಿಗಲಿಲ್ಲ, ಥ್ರಸ್ಟ್ ಸಿಗದಾದಾಗ ಕೆಳಗೆ ಬಿತ್ತು, ಕ್ರ್ಯಾಶ್ ಆಯಿತು. ಕರೆಕ್ಟಾ? ನಿಮ್ಗೆ ಜ್ಞಾಪಕ ಇರ್ಬೋದು ಬಹುಶಃ, ಇಲ್ಲಾಂದರೆ ಮತ್ತೆ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಇವ್ರೇನು ಹೇಳಿದ್ದಾರೆ ಅಂದರೆ ಎಸ್ ಡೆಫಿನೆಟ್ಲಿ ದೆರ್ ವಾಸ್ ಎ ಫ್ಯೂಲ್ ಕಟ್ ಆಫ್ ಟು ದ ಇಂಜಿನ್ಸ್. ಅಂದರೆ ಫ್ಯೂಲ್ ಕಟ್ ಆಫ್ ಟು ದ ಇಂಜಿನ್ಸ್ ಅಂದರೆ ನಿಮಗೆ ಇವಾಗ ನಮಗೆ ಪೆಟ್ರೋಲ್ ಗಾಡಿ ಓಡಿಸ್ತಾ ಇರ್ತೀವಿ. ಬೈ ಚಾನ್ಸ್ ನಾವೇನಾದರೂ ಪೆಟ್ರೋಲ್ ನಾವಿರುತ್ತಲ್ಲ ಅದನ್ನು ಆಫ್ ಮಾಡಿಬಿಟ್ಟು ಗಾಡಿ ಮುಂದಕ್ಕೆ ಹೋಗುತ್ತಾ ಹೋಗಲ್ಲ, ನಿಂತೋಗುತ್ತೆ. ಅದಾದರೆ ನಾವು ಗ್ರೌಂಡಲ್ಲಿದ್ದೀವಿ, ನಿಂತೋಗುತ್ತೆ ಗಾಡಿ. ಇದಾದರೆ ಏರ್ಕ್ರಾಫ್ಟ್ ಮೇಲಿರುತ್ತೆ, ಏನಾಗಬೇಕು? ಕೆಳಗೆ ಬೀಳಲೇಬೇಕು, ಹೌದಲ್ವಾ? ಓಕೆ, 2 ಇಂಜಿನು ಫೇಲ್ಯೂರ್ ಆಗುತ್ತೆ, ಕೆಳಗಡೆ ಬಿದ್ದೇ ಬೀಳುತ್ತೆ ಅನ್ನೋಂಥದ್ದು ಹೇಳ್ತೀರಾ. ಹಾಗಾದರೆ ಅಂದರೆ ಏನು ಅಲ್ಲಿ ಪವರು ಇರಲ್ವಾ? ಅಂದರೆ ಈ ಇಂಜಿನ್ ಅಂದರೆ ಇಂಧನ ಹೊರತುಪಡಿಸಿದಂತೆಯೇ ಬೇರೆ ಆಪ್ಷನ್ಗಳು ಇರಲ್ವಾ ಅನ್ನುವಂಥದ್ದು? ಅಂದರೆ ಎಲೆಕ್ಟ್ರಿಕ್ ಪವರ್ನಿಂದಾಗಿ ವಿಮಾನ ಮೇಲೆ ಹೋಗುವಂತಹ ಸಾಧ್ಯತೆಗಳು ಇರಲ್ಲ ಅಂತ ಹೇಳ್ತೀರಾ ಅಥವಾ ಹೇಗೆ ಅಂತ ಹೇಳಿ? ಸರ್, ಇಲ್ಲ ನೋಡಿ, ನಾನು ಬೇಸಿಕಲಿ ಲಾಸ್ಟ್ ಟೈಮ್ ಹೇಳಿದಾಗೆ ನಿಮಗೆ ಈವನ್ ದೋ ಇಂಜಿನ್ ಕಟ್ ಆಫ್ ಆದ್ರೂ ಏರ್ಕ್ರಾಫ್ಟ್ ಇಸ್ ಡಿಸೈನ್ಸ್ ಸಚ್ ಎ ವೇ ದಟ್ ಇಟ್ ಕ್ಯಾನ್ ಗ್ಲೈಡ್ ಅಪ್ ಟು ಸಮ್ ಸರ್ಟನ್ ಲೆವೆಲ್, ಸರ್ಟನ್ ಎಕ್ಸ್ಟೆಂಟ್ ರೇಂಜ್ ಇರುತ್ತೆ. ಆದರೆ ಇಲ್ಲಿ ನಮಗೆ ಸ್ಪೇಸ್ ಇಲ್ವಲ್ಲ ಸರ್. ಇವಾಗ 4 ಕಾಂಪೊನೆಂಟ್ ನಮ್ಗೆ ಜ್ಞಾಪಕ ಇದ್ದರೆ ಥ್ರಸ್ಟು, ಡ್ರ್ಯಾಗು, ವೆಯ್ಟು ಮತ್ತು ಲಿಫ್ಟ್ ಅಂತಿತ್ತು ಹೇಳಿದ್ದೆ ನಾನು ಲಾಸ್ಟ್ ಟೈಮ್. ಅದರಲ್ಲಿ ಈಗ ಮ್ಯಾಕ್ಸಿಮಮ್ ಏನಾಗಿದೆ, ವೆಯ್ಟ್ ಜಾಸ್ತಿ ಆಗೋಯಿತು, ಥ್ರಸ್ಟ್ ಇಲ್ಲ, ನಿಮಗೆ ಪವರ್ ಇಲ್ಲ, ಪವರ್ ಜನ್ರೇಟ್ ಆಗ್ತಾಯಿಲ್ಲ ಇಂಜಿನಿಂದ, ಥ್ರಸ್ಟ್ ಸಿಗ್ತಾ ಇಲ್ಲ ನಾನು ಮುಂದಕ್ಕೆ ಹೋಗಲಿಕ್ಕೆ. ಏನಾಗುತ್ತೆ? ಕೆಳಗಡೆ ಬೀಳಲೇಬೇಕು ನಾನು, ದೆರ್ ಇಸ್ ನೋ ಅದರ್ ಗೋ. ಆದ್ದರಿಂದ ಇದು ಸಿನ್ಸ್ ಇಟ್ ಈಸ್ ಎ ಏರ್ಕ್ರಾಫ್ಟ್, ಇಟ್ ಈಸ್ ಫ್ಲೈಯಿಂಗ್ ಬರ್ಡ್, ಅದಕ್ಕೆ ನಿಮಗೆ ಯು ಕೆನಾಟ್ ಹ್ಯಾವ್ ಎನಿ ಅದರ್ ಸಿಸ್ಟಮ್ ಲೈಕ್. ಆವಾಗೂ ಸಹ ಇವರು ವಿದಿನ್ 30 ಸೆಕೆಂಡ್ಸ್ ಏನು ನಮಗೆ ಟೇಕ್ ಆಫ್ ಆಗಿ ಕೆಳಗೆ ಬಿತ್ತೋ 30 ಸೆಕೆಂಡ್ಸಲ್ಲಿ ದೇ ಹ್ಯಾವ್ ಟ್ರೈಡ್ ಬಟ್ ದೇ ಫೇಲ್ಡ್. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಈ ಪ್ರಿಲಿಮಿನರಿ ಪ್ರೋಬಲ್ಲಿ ಏನು ಬಂದಿದೆ ಅದರಲ್ಲಿ ನಮಗೆ ನಾರ್ಮಲಿ ಇಂಜಿನಿಗೆ ಸಪ್ಲೈ ಆಗುವಂಥ ಫ್ಯೂಲ್ ಸಪ್ಲೈ ಮಾಡುವಂಥ ಕಟ್ ಆಫ್ ಸ್ವಿಚ್ಗಳಿದ್ದಾವೆ. ಆ ಕಟ್ ಆಫ್ ಸ್ವಿಚ್ಗಳ ಆಪ್ರೇಟ್ ಆಗೋಯಿತು ಅಂತ ಕೇಳ್ಪಟ್ಟಿದ್ದಾರೆ. ಅಂದರೆ CVR ಇಂದ ಒಬ್ಬ ಪೈಲಟ್ ಹೇಳ್ತಾ ಇದ್ದಾನೆ, ವೈ ಡಿಡ್ ಯು ಸ್ವಿಚ್ ಇಟ್ ಆಫ್ ಅಂತ ಮಾತು ಬಂದಿದೆ. ಆವಾಗ ಅವನು ಹೇಳಿದ್ದಾನೆ, ಇನ್ನೊಬ್ಬ ಪೈಲಟು ಸೆಡ್ ನೋ ಐ ಹ್ಯಾವ್ ನಾಟ್ ಡನ್ ಇಟ್, ಅಂದರೆ ನಾನು ಮಾಡಲಿಲ್ಲ. ಆದರೆ ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಏನಂದರೆ, ನೀವು ನೋಡಿ ನಾರ್ಮಲ್ ಸ್ವಿಚ್ಗಳ ಥರ ಎಲ್ಲಂದರಲ್ಲಿ ಕೈ ತಾಕಿದ್ರೆ ಇದಾಗಿದ್ರೆ ಆಗುವಂಥ ಸ್ವಿಚ್ಗಳೆಲ್ಲ ಇವು.
ಇದು ಕಂಟ್ರೋಲ್ ಸ್ವಿಚ್ಗಳು, ಇದಕ್ಕೆ ಅಂತ ಬ್ರ್ಯಾಕೆಟ್ಸ್ ಇರುತ್ತವೆ, ಇಲ್ಲಾಂದ್ರೆ ಗಾರ್ಡ್ಗಳಿರ್ತವೆ. ಒಂದು ಗಾರ್ಡ್ ಹಾಕಿ ಅದನ್ನು ನೀವು ಅದ್ರ ಎಲ್ಲಿ ಏನಾದರೂ ತಾಕಿದ್ರೂ ಸಹ ಫ್ಲೈಟ್ ಆಪ್ರೇಷನ್ಸಲ್ಲಿ ಅದರವರೆಗೂ ಹೋಗಬಾರ್ದು, ಅದು ಇನ್ಅಡ್ವರ್ಟೆಂಟ್ಲಿ ಆಪ್ರೇಟ್ ಆಗಬಾರ್ದು ಅಂತ ಇರುತ್ತೆ. ಅದಾಗೇನಾಗುತ್ತೆ, ಇನ್ನೊಂದು ಸಿಸ್ಟಮ್ ಏನಿದೆ ಇದರಲ್ಲಿ, ನೀವು ಸ್ವಿಚ್ಚು ಮುಂದ್ಗಡೆ ಇಲ್ಲಾಂದ್ರೆ ಅಂದರೆ ಕಟ್ ಆಫ್ ಟು ರನ್ ಅಂತ 2 ಪೊಸಿಷನ್ ಇರುತ್ತೆ. ರನ್ ಅಂದರೆ ಸಪ್ಲೈ ಟು ದ ಫ್ಯೂಲ್ ಸಪ್ಲೈ ಟು ದ ಇಂಜಿನ್, ಕಟ್ ಆಫ್ ಅಂದರೆ ಫ್ಯೂಲ್ ಸಪ್ಲೈ ಕಟ್ ಆಗ್ಬಿಡುತ್ತೆ. ಕಟ್ ಆಫ್ ಆದರೆ ಇವಾಗ ಅದನ್ನು ಮಾಡಬೇಕು ಅಂದ್ರೂ ನೀವು ನಾರ್ಮಲಿ ಕೆಲವೊಂದು 4 ವೀಲರ್ ಕಾರ್ಗಳಲ್ಲಿ ರಿವರ್ಸ್ ಗೆಲ್ಲಲಿಕ್ಕೆ ನಾವು ನಾಬ್ ಮೇಲೆತ್ತಿ ಹಿಂದ್ಗಡೆ ಹಾಕ್ತೀವಿ, ನೋಡಿದ್ರಾ? ಆ ಥರ ಒಂದು ಲಾಕಿಂಗ್ ಸಿಸ್ಟಮು ಇದೆ ಇದರಲ್ಲಿ. ಅಂದರೆ ನೀವು ಸುಮ್ಮನೆ ಲಿವರ್ನ ಮುಂದೆ ಹಿಂದೆ ಮಾಡೋಂಗಿಲ್ಲ, ಕಟ್ ಆಫ್ಗೂ ರನ್ಗೂ ಇಲ್ಲ ರನ್ಗೂ ಕಟ್ ಆಫ್ಗೂ. ಇದಕ್ಕೊಂದು ನಾಬೂ ಇದೆ, ಲಾಕಿಂಗ್ ಮೆಕ್ಯಾನಿಸಮ್. ಅದು ಲಿಫ್ಟ್ ಮಾಡಿನೇ ನೀವು ಈದರ್ ಕಟ್ ಆಫ್ ಮಾಡ್ತೀರಾ, ಇಲ್ಲಾಂದರೆ ಇಂಜಿನ್ಗೆ ಸಪ್ಲೈ ಕೊಡ್ತೀರಾ, ಯಾವುದು ಇದು ನಮ್ಮ ಫ್ಯೂಲ್. ಸೊ ಆ ರೀತಿಯಾದ ಒಂದು ಸೇಫ್ಟಿನೂ ಇದೆ. ಸೊ ಇನ್ಅಡ್ವರ್ಟೆಂಟ್ಲಿ ಆಪ್ರೇಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸಂದರ್ಭದಲ್ಲಿ ಪೈಲಟ್ಗೆ ಅದಕ್ಕೂ ಕೂಡ ಸಮಯ ಸಾಕಾಗಲಿಲ್ಲ ಅಂದರೆ ಆ ಕ್ಷಣದಲ್ಲಿ ಆಯಿತು ಅನ್ನುವಂಥದ್ದು. ಎಸ್, ಈಗ ನೋಡಿ ಅದು ಹೇಗಾಗಿರುತ್ತೆ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇವಾಗ ಗಾಡಿ ಇರಬೇಕಾದ್ರೆ ಇವಾಗ ನೀವು ಏನೋ ಅಪ್ಪ ನಾವೇನೋ ಅರ್ಜೆಂಟಲ್ಲಿ ಏನೋ ಈ ಕಡೆ ತಿರ್ಕೊಂಡ್ವಿ ಆ ಕಡೆ ತಿರ್ಕೊಂಡ್ವಿ ಅಂಥೇಳಿ ಬೈ ಮಿಸ್ಟೇಕ್ ಆನ್ ಆಗುತ್ತೆ, ಇಟ್ ಈಸ್ ನಾಟ್ ಪಾಸಿಬಲ್. ದಟ್ಸ್ ವಾಟ್ ದ ರಿಪೋರ್ಟ್ ಹಸ್ ಫೌಂಡ್. ಇಟ್ ಈಸ್ ನಾಟ್ ಪಾಸಿಬಲ್ ಅಟ್ ಆಲ್. ಅರ್ಥ ಆಯ್ತಾ ನಿಮಗೆ? ಅದು ಆಗೋಕ್ಕೆ ಚಾನ್ಸೇ ಇಲ್ಲ. ಆ ಥರ ಪ್ರಾಬ್ಲಮ್ ಏನಂದರೆ ನಾನು ಹೇಳಿದ್ನಲ್ಲ, ಅದಕ್ಕೆ ಗಾರ್ಡ್ಸ್ ಇರುತ್ತೆ, ಬ್ರ್ಯಾಕೆಟ್ಸ್ ಇರುತ್ತೆ, ಅದ ನಂತರ ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಅದು ಮೇಲೆ ಎತ್ತಬೇಕು, ಅದಾದ ನಂತರ ಫ್ರಂಟ್ ಬ್ಯಾಕು ತಗೊಳ್ತೀವಿ ಆನ್ ಮಾಡಲಿಕ್ಕೆ. ಇಲ್ಲಾಂದರೆ ಅಷ್ಟು ಸುಲಭವಾಗಿ ಇನ್ಅಡ್ವರ್ಟೆಂಟ್ಲಿ ಆಪ್ರೇಟ್ ಆಗೋದಿಲ್ಲ ಇದು. ಓಕೆ, ಈಗ ವರದಿ ಬಂದಿದೆ, ವರದಿಲಿ ಎಲ್ಲದೂ ಕೂಡ ಉಲ್ಲೇಖ ಆಗಿದೆಯಾ? ಏನೆಲ್ಲ ಫೇಲ್ಯೂರ್, ಏನೆಲ್ಲ ಲೋಪದೋಷಗಳಾಯಿತು ಅನ್ನೋದು ಅದ್ರ ಬಗ್ಗೆ ಹೇಳು ಸರ್. ಇದು ಜಸ್ಟ್ ಪ್ರಿಲಿಮಿನರಿ ರಿಪೋರ್ಟ್ ಅಷ್ಟೇ. ಇನಿಷಿಯಲ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಯಾರು ಅಂದರೆ ನಮ್ಮ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅವರು, AAIB ಅಂತ ಕೇಳ್ತೀವಿ, ಅವ್ರು ಮಾಡಿದ್ದಾರೆ. ಇದೇನು ಅಂದರೆ ದಿಸ್ ಇಸ್ ಅ ಲಾಂಗ್ ಪ್ರಾಸೆಸ್. ಈಗ ಜಸ್ಟ್ ಒಂದು 15 ಅಂದರೆ 1 ಮಂತಿಂದ ದೇ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್ ಸಮಥಿಂಗ್ ಹಸ್ ಗಾನ್ ರಾಂಗ್ ಇನ್ ದ ಕಾಕ್ಪಿಟ್. ಆ ಗಾನ್ ರಾಂಗ್ ಕಾಕ್ಪಿಟಲ್ಲಿ ಏನಾಗಿದೆ, ದಟ್ ಈಸ್ CVR ಅಲ್ಲಿ ಇವ್ರಿಗೊಂದು ವಾಯ್ಸ್ ಕೇಳ್ಪಟ್ಟಿದೆ. ಏನಕ್ಕೆ ನೀನು ಅದನ್ನು ಆನ್ ಮಾಡಿದೆ ಅಂತ ಒಬ್ಬ ಕೇಳ್ತಾ ಇದ್ದಾನೆ ಪೈಲಟು, ಇನ್ನೊಬ್ಬ ನಾನು ಆನ್ ಮಾಡಿಲ್ಲ ಅಂತ ಹೇಳಿದ್ದಾನೆ. ಸೊ ಇವಾಗ ಇದ್ರ ಸುತ್ತೂನೇ ಇನ್ನು ನಡಿಬೇಕಾಗುತ್ತೆ ತನಿಖೆಗಳು. ಇನ್ವೆಸ್ಟಿಗೇಷನ್ ಆಗಲೇಬೇಕು, ಆಗುತ್ತೆ. ಬ್ಲ್ಯಾಕ್ ಬಾಕ್ಸ್ದಿಂದ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ, ಅದು ಸಿಕ್ತಲ್ಲ CVR. ಬ್ಲ್ಯಾಕ್ ಬಾಕ್ಸ್ ನಾನು ಮೊದಲೇ ಹೇಳಿದಾಗ ನಿಮಗೆ, ಬ್ಲ್ಯಾಕ್ ಬಾಕ್ಸಲ್ಲಿ CVR ಆ್ಯಂಡ್ FDR ಅಂತ ಹೇಳಿದ್ದೆ. CVR ಅಂದರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, FDR ಅಂದರೆ ಫ್ಲೈಟ್ ಡೇಟಾ ರೆಕಾರ್ಡರ್ಸ್. ಇವಾಗ ಫ್ಲೈಟ್ ಡೇಟಾ ರೆಕಾರ್ಡರ್ ಪ್ರಕಾರ ಎಲ್ಲವೂ ಸುಸಜ್ಜಿತವಾಗಿದೆ. ಆಲ್ ಏರ್ವರ್ದಿನೆಸ್ ದಿಸ್ ಥಿಂಗ್ ಈಸ್ ಫಾಲೋಡ್, ಎವ್ರಿಥಿಂಗ್, ಈವನ್ ಫ್ಲ್ಯಾಪ್ ಪೊಸಿಷನ್ 5 ಡಿಗ್ರಿ ಏನಿತ್ತು ಅದನ್ನು ಪರ್ಫೆಕ್ಟ್ ಆಗಿದೆ. ಪ್ರತಿಯೊಂದು ಇದೆ ಇನ್ವೆಸ್ಟಿಗೇಷನಲ್ಲಿ, ಎಲ್ಲಿ ಅದರಲ್ಲಿ ಲೋಪದೋಷಗಳಿರಲಿಲ್ಲ. ಆದರೆ CVR ಅಂದರೆ ಕಾನ್ವರ್ಸೇಷನ್ ಬಿಟ್ವೀನ್ ದ ಪೈಲಟ್ ಅಂಡ್ ದ ATC ಕೇಳಿಸ್ಕೊಂಡಾಗ ಈ ಒಂದು ಸೆಂಟೆನ್ಸು ಅದರಲ್ಲಿ ಬಂದಿದೆ. ಎಸ್, ಯಾಕಂತ ಹೇಳಿದರೆ ತನಿಖೆ ವರದಿ ಇದೆಲ್ಲ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮುಂದೆ ಈ ರೀತಿಯಾದಂತಹ ಆಗುವಂತಹ ಘಟನೆಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಮುನ್ನೆಚ್ಚರಿಕೆ ಮಾಡಲಿಕ್ಕೂ ಕೂಡ ಒಂದು ರೀತಿಯಾದಂತಹ ಒಂದು ವರದಿ ಅಂತಲೇ ಹೇಳ್ಬೋದು. ಈಗ ಅದಾದ ನಂತರದಲ್ಲಿ ಮುಂದಿನ ಬೆಳವಣಿಗೆಗಳು ಅಥವಾ ಇನ್ಯಾವ ರೀತಿಯಾಗಿ ಇದನ್ನು ಇನ್ನೂ ಸರಿಯಾದಂತಹ ರೀತಿಯಲ್ಲಿ ಅಥವಾ ತಪ್ಪುಗಳನ್ನು ಹೇಗೆ ಕಂಡುಹಿಡಿಬೋದು ಅಂತ ಹೇಳ್ತೀರಾ ಸರ್? ಸರ್, ಹೇಗೆ ಕಂಡುಹಿಡಬೇಕು ಅಂದರೆ ನೋಡಿ, ಫಸ್ಟು ನಾನು ಹೇಳಿದಾಗೆ ಇವಾಗ ಜಸ್ಟ್ 15 ಪೇಜಸ್ ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಬಿಟ್ರು. ಇದು ಇನ್ನೂ ನಡೆಯುತ್ತೆ, ತಿಂಗಳಾನುಗಟ್ಟಲೆ ನಡೆಯುತ್ತೆ, ಸಮ್ಟೈಮ್ಸ್ ವರ್ಷ ನಡೆಯುತ್ತೆ. ಆದರೆ AAIB ಏನು ಹೇಳಿದೆ, ವಿದಿನ್ ಎ ಇಯರ್ ವಿ ವಿಲ್ ಕಂಪ್ಲೀಟ್ ಆ್ಯಂಡ್ ವಿಲ್ ಗಿವ್ ದ ಫೈನಲ್ ರಿಪೋರ್ಟ್ ಅಂತ ಹೇಳಿದ್ದಾರೆ. ಆವಾಗ ಇನ್ನೂ ಏನೇನು ಬರುತ್ತೋ ಗಮನಕ್ಕೆ, ಇನ್ನೂ ಯಾವ್ಯಾವ ರೀತಿಯಾದ ತನಿಖೆಗಳು ಮಾಡಬೇಕು, ಇನ್ನು ಏನೇನು ಸಿಗುತ್ತೋ, ಅಂದರೆ ಲೀಡ್ಸ್ ಸಿಕ್ಕಿದಾಗೆಲ್ಲ, ಸ್ಟೇಕ್ ಹೋಲ್ಡರ್ಸಿಂದ ಲೀಡ್ಸ್ ಸಿಕ್ಕಿದಾಗೆಲ್ಲ ಹೋಗ್ತಾರೆ, ಇದು ಹೇಗಾದರೂ ಆಯಿತಾ ಅಂತ ನೋಡಬೇಕು ಏನಾಗಿದೆ ಅಂತ. ಆದರೆ ಈ ಥ್ರಾಟಲ್ ಮಾಡ್ಯೂಲಲ್ಲಿ ಈ ಒಂದು ಏನು ಕಟ್ ಆಫ್ ಸ್ವಿಚ್ಗಳು ಸ್ವಿಚುವೇಟ್ ಆಗಿರುತ್ತೆ ಅಂದರೆ ಇಟ್ಟಿರ್ತಾರೆ, ಅದನ್ನು 2013 ಇಲ್ಲ 23 ಒಂದು ಚೇಂಜ್ ಮಾಡಿದ್ದಾರೆ. ಬಟ್ ಅದರ ಬಗ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ, ಅಬ್ಸಲ್ಯೂಟ್ಲಿ ಈ ಕ್ರ್ಯಾಶ್ಗೂ ಅದಕ್ಕೂ ಏನು ಡಿಫೆಕ್ಟ್ ಏನೂ ಇಲ್ಲ ಅಂತ ರಿಪೋರ್ಟ್ ಹೇಳಿದೆ. ಓಕೆ, ಈ ಗುಜರಾತ್ ಅಹಮದಾಬಾದಲ್ಲಂತಹ ಏನು ದುರಂತದ ನಂತರದಲ್ಲಿ ಆಮೇಲೆ ಒಂದಷ್ಟು ಏನು ಏರ್ ಇಂಡಿಯನ್ಸ್ದೇ ಒಂದಷ್ಟು ಪ್ರಾಬ್ಲಮ್ಗಳು ಕಂಡು ಬಂತು, ಟೆಕ್ನಿಕಲ್ ಇಶ್ಯೂಸ್ ಅಂತೇಳಿ ಕಂಡು ಬರ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅದರಲ್ಲಿ ಅಂದರೆ ಏರ್ ಇಂಡಿಯನ್ಸು ಅಂದರೆ ಹಾರಾಟದಲ್ಲಿ ಇದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂತು ಅಂತ. ಏರ್ ಇಂಡಿಯಾ ಇಸ್ ನಾಟ್, ಐ ಮೀನ್ ವಾಟ್ ಇಸ್ ದಟ್, ಬೋಯಿಂಗ್ ಇಸ್ ನಾಟ್ ಎ ಸ್ಮಾಲ್ ಕಂಪ್ನಿ. ಅವರೆಲ್ಲ ವೆರಿ ಸೇಫೆಸ್ಟ್. ನೀವು ಲಾಸ್ಟ್ ರಿಪೋರ್ಟ್ಗಳು ನೋಡಿದಾಗ ಒಂದು ಆಕ್ಸಿಡೆಂಟ್ ಆದಮೇಲೆ ಎಷ್ಟು ರಿಪೋರ್ಟ್ಸ್ ಬಂತು, ಇಟ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಏರ್ಕ್ರಾಫ್ಟ್ಸ್ ಇನ್ ದ ವರ್ಲ್ಡ್. ಅರ್ಥ ಆಯ್ತಾ? ಈ ರೀತಿಯಾದ ಯಾವುದಾವುದೊಂದು ಸಣ್ಣ ಪುಟ್ಟ ಅನಾಹುತಗಳಾಗೋದ್ರಿಂದ ಈ ಪ್ರಾಬ್ಲಮ್ ಆಗೋಗಿದೆ. ಇವಾಗ ನೋಡಿ, ಅಟ್ಲೀಸ್ಟು ಒಂದು ಟರ್ನ್ಗೆ ಬಂದಿದೆ ಅಂದರೆ ಇನ್ಅಡ್ವರ್ಟೆಂಟ್ಲಿ ದಿಸ್ ಸ್ವಿಚ್ ಹ್ಯಾಸ್ ಬೀನ್ ಸೀನ್ ಅಂತ.
ಆದರೆ ಇನ್ನೂ ಖಚಿತಪಡಿಸ್ಕೊಳ್ಳಿಲ್ಲ, ಬರೀ ಸ್ಟೇಟ್ಮೆಂಟ್ ಅಷ್ಟೇ, ಅದು ಕೇಳಿಸಿರುವಂಥ ಸ್ಟೇಟ್ಮೆಂಟು. ಸೊ ಆವಾಗ ಏನಾಗಿದೆ, ದೇ ಮೇ ಬಿ ಪೈಲಟ್ ವುಡ್ ಹ್ಯಾವ್ ಥಾಟ್ ಆಫ್, ಅಂದರೆ ಅದಕ್ಕೆ ಸೇವ್ ಮಾಡಲಿಕ್ಕೆ ಮತ್ತೆ ಇದು ಫ್ಯೂಲ್ ಸಪ್ಲೈ ಕೊಡಬೇಕು ಅಂತ ಟ್ರೈ ಮಾಡಿದಂಗಿದೆ. ಯಾಕಂದರೆ ಆದರೆ ಇನ್ನೂ ಖಚಿತವಾಗಲಿಲ್ಲ, ಅದು ಖಚಿತಪಡಿಸ್ಕೊಳ್ಳಿಲ್ಲ. ರಿಪೋರ್ಟ್ ವಾಟ್ ಇಟ್ ಸೇಸ್, ಈ ಥರ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಸೊ ಇನ್ನು ಅದನ್ನು ಇನ್ನೂ ಆಳದಲ್ಲಿ, ಅಂದರೆ ವರದಿಗಳು ಬರುತ್ತೆ, ವರದಿ ಅಂದರೆ ಇನ್ನೂ ತನಿಖೆಗಳು ನಡೀಬೇಕಾಗುತ್ತೆ. ಹಾಗಾಗಿ ದೆನ್ ಓನ್ಲಿ ವಿ ಕ್ಯಾನ್ ಗಿವ್ ದ ಫೈನಲ್ ರಿಪೋರ್ಟ್ ಅಂತ ಹೇಳಿದ್ದಾರೆ. ಅಂದರೆ ಕೊನೆ ಕ್ಷಣದಲ್ಲೂ ಕೂಡ ಏನೋ ಧೃತಿಗೆ ಎಡ್ಲಿಲ್ಲ ಪೈಲಟ್ ಅವರು, ಅಂದರೆ ರಕ್ಷಣೆ ಮಾಡಲಿಕ್ಕೆ ಕಾಪಾಡಲಿಕ್ಕೆ ನೋಡಿದ್ದಾರೆ ಅಂತ ಹೇಳಿ. ಯಾಕಂದರೆ ಆ ಫ್ಯಾಕ್ಚರ್ ಆಫ್ ಸೆಕೆಂಡಲ್ಲಿ ಆ ರೀತಿ ಘಟನೆ ಆಗುತ್ತೆ ಅಂದಾಗ ಎಂಥವ್ರಿಗಾದ್ರೂ ಭಯ ಗಾಬರಿ ಆಗುವಂಥದ್ದೇ. ಈಗ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪೈಲಟ್ ಅವರ ಮನಸ್ಥಿತಿಗಳು ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ? ಸರಿ, ಇವಾಗ ನೋಡಿ, ಇನ್ನೇ ನಾನು ಹೊರಟೆ ಹಾರ್ತಾ ಇದ್ದೀನಿ, ನನ್ನ ಚಕ್ರಗಳು ಟೇಕ್ ಆಫ್ ಆಗಿದೆ, ನಾನು ಮೇಲಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಸಡನ್ನಾಗಿ ನಿಮಗೆ ಪವರ್ ಸಿಕ್ಕಿದೆ. ಅದೂ ಟೈಮ್ ಗ್ಯಾಪ್ ಎಷ್ಟಿತ್ತು ಸರ್? 30 ಸೆಕೆಂಡ್ಸ್. ಟೇಕ್ ಆಫ್ ಆಗಿ ಕ್ರ್ಯಾಶ್ಗೆ ಜಸ್ಟ್ 30 ಸೆಕೆಂಡ್ಸಲ್ಲಿ ಇದಾಗಿರುವಂಥ ಆ 30 ಸೆಕೆಂಡ್ಸಲ್ಲಿ ಮನುಷ್ಯ ಏನೆಲ್ಲ ಮಾಡ್ಬೋದು ಸರ್? ಏನೆಲ್ಲ ಮಾಡ್ಬೋದು? ಏನು ಮಾಡೋಕ್ಕಾಗಲ್ಲ. ಕನಿಷ್ಠ ಪಕ್ಷ ಮೇಡೆ 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 ಅಂತ ಆಡ್ಸರ್. ಮೇಡೆ ಆಗಲೇ ಹೇಳ್ದೆ, ಮೇಡೆ ಅಂದರೆ ನಮ್ಮಿಂದ ಏನು ಸಾಧ್ಯ ಆಗ್ತಲ್ಲ, ದಯವಿಟ್ಟು ಕಾಪಾಡಿ. ಎಲ್ಲಿಂದ ಕಾಪಾಡೋದು? ಒಂದು ವೇಳೆ ಎಲೆಕ್ಟ್ರಿಕಲ್ ಸಪ್ಲೈ, ಪವರ್ ಸಪ್ಲೈ ಏನಾರು ಆಗಿದ್ದಿದ್ರೆ ಯಾವ ರೀತಿಯಾಗಿ ಬಚಾವ್ ಮಾಡ್ಬೋದಾಗಿತ್ತು ಸರ್? ಸರ್, ಇದು ಎಲೆಕ್ಟ್ರಿಕಲ್ ಪವರ್ ಸಪ್ಲೈ ಅಂತ ಬರಲ್ಲ ನೋಡಿ. ಸ್ವಿಚಸ್ ಆರ್ ಆಲ್ರೆಡಿ ಇಟ್ ಈಸ್ ಪವರ್ ಆಪ್ರೇಟೆಡ್ ಸ್ವಿಚಸ್. ಅಂದರೆ ನಾವು ಸ್ವಿಚ್ ಆನ್ ಮಾಡಿದಾಗ ದ ಫ್ಯೂಲ್ ಸಪ್ಲೈ ಗೋಸ್ ಟು ದ ಇಂಜಿನ್ಸ್. ಇವಾಗ ನಾರ್ಮಲಿ ಈ ಸ್ವಿಚ್ಗಳನ್ನ ಯಾವಾಗ ಆಪ್ರೇಟ್ ಮಾಡ್ತೀವಿ? ಒಂದು ಲ್ಯಾಂಡಲ್ಲಿ ಏರ್ಕ್ರಾಫ್ಟ್ ಇರಬೇಕಾದ್ರೆ, ಅಂದರೆ ಬಿಫೋರ್ ಡಿಪಾರ್ಚರ್ ಅದನ್ನು ಆನ್ ಯಾಕೆ ಮಾಡ್ತೀವಿ? ಆನ್ ಮಾಡಿದಾಗ ಫ್ಯೂಲ್ ಸಪ್ಲೈ ಇಂಜಿನ್ಗೆ ಹೋಗುತ್ತೆ, ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಒಂದು ಆವಾಗ ಆನ್ ಮಾಡ್ತೀವಿ. ಇನ್ನೊಂದು ಯಾವಾಗ ಅದನ್ನು ಮುಟ್ತೀವಿ? ಏರ್ಕ್ರಾಫ್ಟ್ ಲ್ಯಾಂಡ್ ಆದಮೇಲೆ ಮತ್ತೆ ಇಂಜಿನ್ನ ಕಟ್ ಆಫ್ ಆಗಬೇಕು ಅಂದರೆ ಮತ್ತೆ ಅದನ್ನು ಕಟ್ ಆಫ್ ಮಾಡ್ತೀವಿ. ರನ್ ಆರ್ ಕಟ್ ಆಫ್, ಎರಡು ಪೊಸಿಷನ್. ರನ್ ಅಂದರೆ ಇಂಜಿನ್ ರನ್ ಆಗಲಿಕ್ಕೆ, ವಿಲ್ ಸಪ್ಲೈ ದ ಫ್ಯೂಲ್. ಕಟ್ ಆಫ್ ಅಂದರೆ ಕಟ್ ಆಫ್ ಅಲ್ವಾ? ಈ ಥರ ಕಟ್ ಆಫ್ ಆಗುವಾಗ ಇವಾಗ ಕಟ್ ಆಫ್ ಆದಮೇಲೆ ಏನಾಯಿತು? ಫಿನಿಶ್. ಫ್ಯೂಲ್ ಸ್ವಿಚಸ್ ಕಟ್ ಆಯಿತು, ಇಂಜಿನ್ ಡ್ರಾಪ್ ಆಯಿತು, ಇಂಜಿನ್ ನಿಂತೋಯ್ತು, ಪವರ್ ಜನ್ರೇಷನ್ ನಿಂತೋಯ್ತು, ಅಷ್ಟೇ. ಅದನ್ನೇ ಕೇಳಿರುವಂಥದ್ದು, ನೀನೇನಾದರೂ ಅದನ್ನು ಕಟ್ ಆಫ್ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆನ ಕೇಳಿರೋದು. ಎಸ್, ಅದನ್ನೇ ಅಲ್ಲಿ ಕೇಳಿ ಬಂದಿರೋದು. ಇವಾಗ CVR ಇಂದ ಏನು ಬಂದಿದೆ ಕೇಳ್ಬಿಟ್ಟಿರೋದು, ಈ ಥರ ಇದನ್ನು ಯಾರು ಕಟ್ ಆಫ್ ಮಾಡಿದ್ರು, ಹೆಂಗಾಯಿತು ಅಂತ ಕೇಳಿರೋದು ಅದನ್ನು. ಬಟ್ ಅವ್ನು ಪೈಲಟ್ ಆ್ಯಕ್ಟಿಂಗ್ ಏನು ಹೇಳ್ತಾನೆ, ವೈ ಹಿ ಕಟ್ ಆಫ್ ದ ಫ್ಯೂಲ್ ಅಂತ. ದ ಅದರ್ ಸೇಸ್ ನೋ ಈ ಡಿಡ್ ನಾಟ್ ಅಂತಾನೆ. ಐ ಡೋಂಟ್ ನೋ ಅಂತಾನೆ. ಇಷ್ಟೇ ಆಗಿರೋದಲ್ಲಿ, ಅಷ್ಟೇ ಮುಗೀತು ಕತೆ. ಪ್ಯಾನಿಕ್ ಸಿಚುವೇಶನ್ ಇಸ್ ಇನ್ ಪ್ಯಾನಿಕ್. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗುತ್ತೆ ಹೇಳಿ? ಇಟ್ ಈಸ್ ರಿಯಲಿ ಪ್ಯಾಥೆಟಿಕ್ ಆ್ಯಕ್ಚುಲಿ. ಇನ್ನೊಂದು ಹೇಳಬೇಕಾದ್ರೆ, ಎರಡೂ ಪೈಲಟ್ಗಳು ಸುಮ್ಮನೆ ಒಂದು ದುರಂಧರ ಪೈಲಟ್ಗಳಿಬ್ರು, ಅವರೊಬ್ಬರು ಕೋ ಪೈಲಟು ಕ್ಲೈವ್ ಕುಂದರ್ ಅಂತೇಳಿ, ಇನ್ನೊಬ್ಬರು ಇದು ಇದು ಪೈಲಟ್ ಇನ್ ಕಮಾಂಡ್ ಅಂದರೆ ಕ್ಯಾಪ್ಟನ್ ಬಂದು ಸುಮಿತ್ ಸಬರ್ವಾಲ್ ಅಂತ. ಕುಂದರಿಗೆ 1100 ಅವರ್ ಎಕ್ಸ್ಪೀರಿಯೆನ್ಸ್ ಇದೆ ಆ ಏರ್ಕ್ರಾಫ್ಟಲ್ಲಿ ಫ್ಲೈ ಮಾಡಿರೋದು. 1100. ಸುಮಿತ್ ಸಾಹೇಬ್ರಿಗೆ 8600 ಅವರ್ಗಳು ಎಕ್ಸ್ಪೀರಿಯೆನ್ಸ್ ಇದೆ. ಇಂಥವ್ರಿಂದ ತಪ್ಪುಗಳಾಗಕ್ಕೆ ಸಾಧ್ಯನಾ? ಸಾಮಾನ್ಯ ಪೈಲಟ್ಗಳಂತೂ ಅಲ್ಲಿ ಇರಲಿಲ್ಲ ಯಾವುದೇ ಕಾರಣಕ್ಕೂ. ಯಾಕಂದರೆ ಈ ರೀತಿ ಘಟನೆಗಳನ್ನು ಅವರು ಅನುಭವಿಸಬೇಕು ಅಂತೇಳಿ ಸಾಮಾನ್ಯವಾದಂತಹ ಪೈಲಟ್ಗಳು ಅಲ್ವೇ ಅಲ್ವಾ? ತಗೊಳ್ಳೋಕ್ಕೂ ಆಗಲ್ಲ. ಅದು ಇಸ್ ವೆರಿ ಏನಪ್ಪ ಅಂದರೆ, ಇಲ್ಲಿ ದೈವ ಇಚ್ಛೆ. 30 ಸೆಕೆಂಡ್ ಇತ್ತು, ಏನು ಮಾಡೋಕ್ಕಾಗಿಲ್ಲ. ಲಿಫ್ಟ್ ಟು ಕ್ರ್ಯಾಶ್ 30 ಸೆಕೆಂಡ್, ಫಿನಿಶ್ ಮ್ಯಾಟ್ರನ್ಸ್. ಅದು ಬಿಟ್ಟರೆ ಏನಿಲ್ಲ. ಇದು ಆಗಿರೋದು ಕತೆ. ಆಮೇಲೆ ಈ ಸ್ಟೇಜಲ್ಲಿ ಈವನ್ ದೆರ್ ಈಸ್ ನೋ ಡೈರೆಕ್ಟಿವ್ಸ್ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ ಆಫ್ ಏರ್ಕ್ರಾಫ್ಟ್ ಆರ್ ಇಂಜಿನ್ ಮ್ಯಾನುಫ್ಯಾಕ್ಚರರ್. ಅಂದರೆ ಕೆಲವೊಂದು ಡೈರೆಕ್ಟಿವ್ಸ್ ನಮಗಿರುತ್ತೆ. ಇವಾಗ ಗಾಡಿ ಮ್ಯಾನ್ಯಲ್ ಇರಲ್ವ, ಯಾವುದಾದ್ರು ವಸ್ತು ತೊಗೊಂಡ್ರೆ ಮ್ಯಾನ್ಯಲ್ ಇರುತ್ತೆ. ಹಿಂಗಾದರೆ ಏನು ಮಾಡಬೇಕು, ಹಿಂಗಾದರೆ ಏನು ಮಾಡಬೇಕು, ಸಡನ್ನಾಗಿ ಏನಾದರೂ ಏನು ಮಾಡಬೇಕು. ಇವಾಗ ನಾವು ಮಿಕ್ಸಿ ಇದು ಮಾಡ್ತಾಯಿರ್ತೀವಿ, ಗ್ರೈಂಡ್ ಮಾಡ್ತಾಯಿರ್ತೀವಿ, ಸಡನ್ನಾಗಿ ನಿಂತೋಗುತ್ತೆ. ಆವಾಗ ಕಟ್ ಆಫ್ ಸ್ವಿಚ್ ಒಂದಿರುತ್ತೆ ಕೆಳಗಡೆ, ಅದನ್ನ ಪ್ರೆಸ್ ಮಾಡಿ ಮತ್ತೆ ಆನ್ ಮಾಡಿ ಆಡುತ್ತೆ. ಆ ಥರ ಯಾವುದು ಗೈಡ್ಲೈನ್ಸ್ ಇಲ್ಲ ಈ ಒಂದು ಪರ್ಟಿಕ್ಯುಲರ್ ಇಶ್ಯೂಗೆ. ಯಾಕಂದರೆ ಟೈಮ್ ಈಸ್ ವೆರಿ ಶಾರ್ಟ್. ಸೊ ಆದ್ದರಿಂದ ದೇ ಕೆನಾಟ್ ಕ್ಲೈಮ್ ಆಲ್ಸೋ. ಇದು ಏನಪ್ಪ ಗೈಡ್ಲೈನ್ಸಲ್ಲಿ ಇಲ್ವಲ್ಲ ಅಂದ್ಬಿಟ್ಟು. ದರ್ ಇಸ್ ನೋ ಗೈಡ್ಲೈನ್ಸ್ ಫಾರ್ ದಟ್. 10 ಅಲ್ಲ, 20 ಅಲ್ಲ, 50 ಅಲ್ಲ, 100 ಅಲ್ಲ, ಸುಮಾರು 270 ಜನ ದುರ್ಮರಣ ಹೊಂದಿದ್ದಾರೆ. ಈ ಘಟನೆಗೆ ಒಂದು ರೀತಿಯಾಗಿ ಅಂದರೆ ಅನ್ಫಾರ್ಚುನೇಟ್ಲಿ ಅದು ಆಕ್ಸಿಡೆಂಟ್ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇಲ್ಲಿ ಎಚ್ಚೆತ್ಕೊಳ್ಬೇಕಾದಂತಹ ಅಂಶಗಳು ಅಂತ ಏನಾರು ಹೇಳೋದಾದರೆ ಸರ್, ಅದ್ರ ಬಗ್ಗೆ ನೀವು ಹೇಳೋದಾದರೆ? ಸರ್, ಅದ್ರ ಬಗ್ಗೆ ಅಂಟಿಲ್ ಅಂಡ್ ಅನ್ಲೆಸ್ ಫೈನಲ್ ರಿಪೋರ್ಟ್ ಬಂದು ಏನಾದರೂ ಚೇಂಜಸ್ ಇಲ್ಲಾಂದರೆ ಏನಾದರೂ ಮಾಡಿಫಿಕೇಷನ್ಸ್ ಏರ್ಕ್ರಾಫ್ಟ್ ವೈಸ್, ಅಂದರೆ ಆ ಕಂಟ್ರೋಲ್ಸ್ಗೆ ಸ್ವಿಚ್ಗಳಿಗೆ ಏನಾದರೂ ಮಾಡಿಫಿಕೇಷನ್ ಏನಾದರೂ ಇದ್ದರೆ
ಅವಶ್ಯಕತೆ ಇದ್ದರೆ ಮಾಡಿ ಅದನ್ನು ಫ್ಲೈಟ್ ಸೇಫ್ಟಿ ಮಾಡ್ತಾರೆ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮೇ ಬಿ ಇಟ್ ಈಸ್ ಪೈಲಟ್ ಎರರ್ ಅಂತಲೇ ಹೇಳ್ಬೋದು. ಆದರೆ ಆಗೋಕ್ಕೆ ಚಾನ್ಸ್ ಇಲ್ಲ. ನಾನು ಹೇಳ್ದೆ ನಮಗೆ ಇಟ್ ಈಸ್ ಗಾರ್ಡೆಡ್ ಬೈ ಬ್ರ್ಯಾಕೆಟ್ಸು ಮತ್ತು ಲಾಕ್ ಸಿಸ್ಟಮ್ ಎಲ್ಲ ಇರುತ್ತೆ ಅಂದ್ಬಿಟ್ಟು. ಸೊ ಇಟ್ ಹ್ಯಾಸ್ ಟು ಗೋ ಥ್ರೂ ಬಿಕಾಸ್ ಐ ಟೋಲ್ಡ್ ಇಟ್ ಈಸ್ ಅ ಲೆಂತಿ ಪ್ರೊಸೀಜರ್. ನಿಮಗೆ 1 ವರ್ಷನೂ ಹಿಡಿಬೋದು, ದರ್ ಇಸ್ ನೋ ಡೌಟ್. ಯಾಕಂದರೆ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಕೇಸ್. ಈಗ ಏವಿಯೇಷನ್ ಸಿಸ್ಟಮ್ ಅನ್ನೋದು ವೆರಿ ಕಾಂಪ್ಲಿಕೇಟೆಡ್. ಎಲ್ಲೆಲ್ಲೋ ಲೀಡ್ ಸಿಗುತ್ತೆ, ಇದು ಹೋಗಿದ್ದು ಇದಾಗಿರುತ್ತೆ ಅಂತ. ಆದ್ದರಿಂದ ವಿ ಕೆನಾಟ್ ಡಿಸ್ಕ್ಲೋಸ್, ವಿ ಕೆನಾಟ್ ಡಿಕ್ಲೇರ್ ರೈಟ್ ನಾವು ಇದು ಇವ್ರದ್ದೇ ತಪ್ಪು, ಅವನದೇ ತಪ್ಪು, ಇಲ್ಲ ಮೆಷಿನ್ ಫೇಲಿಯರು, ಇಲ್ಲ ಏರ್ಕ್ರಾಫ್ಟ್ ಡಿಸೈನಿಂಗ್ ಫೇಲಿಯರು, ಇಲ್ಲ ಪೈಲಟ್ ಮಾಡಿದ ತಪ್ಪು ಅಂತೇಳಿ. ಇವಾಗ ಒಂದು ಅಂಶ ಬಂದಿದೆ ಅಂಥದ್ರಲ್ಲಿ, ಒಂದು ಈ ಥರ ಸಿವಿಯರಿಂದ ಬಂದಿದೆ. ಮುಂದೆ ಹೋಗ್ತಾ ಇರುತ್ತೆ, ನೋಡ್ತಾ ಇರ್ತಾರೆ ಏನೇನಾಗಿರುತ್ತೆ ಅಂತ. ಡೆಫಿನೆಟ್ಲಿ ಎಲ್ಲನೂ ಒಂದು ಇದು ಮಾಡಿ ಫೈನಲ್ ರಿಪೋರ್ಟ್ ಕೊಡ್ತಾರೆ. ದರ್ ಇಸ್ ನೋ ಡೌಟ್, ಕೊಡಲೇಬೇಕು. ಯಾಕೆಂದರೆ ಫಾರ್ ದ ಫ್ಯೂಚರ್ ಇನ್ನು ಮುಂದೆ ಇಂಥದ್ದು ಆಗಬಾರ್ದು ಅಂತೇಳಿ ಪೀಪಲ್ ಆರ್ ಅಟ್ ಸ್ಟೇಕ್ ಅಲ್ವ. ಎಲ್ರಿಗೂ ಅವ್ರವ್ರ ಜೀವನ ತುಂಬ ಇಂಪಾರ್ಟೆಂಟ್. ಇವಾಗ ನೋಡಿ, 230 ಜನ ಪ್ಯಾಸೆಂಜರ್ಸ್ ಇದ್ದರು, 10 ಜನ ಕ್ರೂ ಇದ್ದರು, 2 ಪೈಲಟ್ ಇದ್ದರು, 242. ಅದರಲ್ಲಿ ಒಬ್ಬ ಎಸ್ಕೇಪ್ ಆದ, 241 ಔಟು ಪ್ಲಸ್ 19 ಆನ್ ದ ಗ್ರೌಂಡ್. ಎಲ್ಲ ಸೇರಿ 260 ಜನ ಕರೆಕ್ಟಾಗಿ 1 ತಿಂಗಳು ಇವತ್ತಿಗೆ. ಎಂಥ ದುರ್ಘಟನೆ. ಕಳೆದ 1 ತಿಂಗಳ ಹಿಂದೆಯೇ ನಮ್ಮ ಕರ್ನಾಟಕ ಟಿ ವಿಯಲ್ಲೂ ಕೂಡ ನಾವು ಮಾತಾಡುವಾಗ ಒಂದಷ್ಟು ವಿಚಾರಗಳು ವೈರಲ್ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಬಂತು. ಇಷ್ಟು ನಿರರ್ಗಳವಾಗಿ ಹೇಗೆ ತ್ರಿಲೋಕ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅನ್ನೋ ನನಗೂ ಕೂಡ ಫೋನ್ ಮಾಡಿ ಕೂಡ ಕೇಳ್ತಾ ಇದ್ರು. ಹೇಗೆ ಸಾಧ್ಯ ಆಯಿತು ಅಂತ. ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಇರ್ತಾರೆ, ಆದರೆ ಹೇಳುವಂಥದ್ದು ಅಥವಾ ಅವರ ಅನುಭವ ಇದೆಯಲ್ಲ ಅದು ಹೇಳುವಂಥದ್ರಲ್ಲಿ ಗೊತ್ತಾಗತ್ತೆ. ಅದ್ರ ಬಗ್ಗೆ ಹೇಳೋದಾದರೆ ಸರ್ ಇದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಒಂದು ನನ್ನ ಸರ್ವೀಸು. ಬಿಕಾಸ್ ನಾನು ಹೇಳಿದಾಗ ನಾನು ಟ್ರೇಡ್ ಏರ್ ಫ್ರೇಮ್ ಇದ್ದಿದ್ದರಿಂದ ಇವುಗಳೆಲ್ಲ ಮಾಡಿದ್ದೀವಿ, ನೋಡಿದ್ದೀವಿ, ಅದ್ರ ಮೇಲೆ ಓಡಾಡಿದ್ದೀವಿ. ಅದ್ರ ಬಗ್ಗೆ ಅದನ್ನೇ 20 ವರ್ಷ ಅದನ್ನೇ ಮಾಡಿದ್ದು. ಸಿಸ್ಟಮ್ಸ್ ಇರ್ಬೋದು, ಕಂಟ್ರೋಲ್ಸ್ ಇರ್ಬೋದು, ಅಂಡರ್ ಕ್ಯಾರೇಜ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು. ಸೊ ಅದು ಹಾಗೇ ಮೈಂಡಲ್ಲಿದೆ, ಈ ಥರ ಆಗಿರುತ್ತೆ ಅಂದ್ಬಿಟ್ಟು. ಇನ್ನೊಂದೇನು ಅಂದರೆ, ಅದಾದಮೇಲೆ ನನ್ನ ಪ್ರೊಫೆಷನ್ ಚೇಂಜ್ ಆಯಿತು. ನಾನು ಇದಕ್ಕೆ CITE ಅಂದರೆ ಕಮಿಷನರೇಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಬಂದರೆ MSD ಅಂತ, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್. ಅದರಲ್ಲಿ ನನಗೆ KPSC ದ್ವಾರ ಒಂದು ಹುದ್ದೆಯನ್ನು ಗಳಿಸ್ಕೊಂಡೆ, JTO ಆಗಿ, ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿ. ಪಾಠ ಹೇಳೋದೇ ನನ್ನ ಕತೆ, ಜನರಿಗೆ ಎಕ್ಸ್ಪ್ಲೈನ್ ಮಾಡೋದೇ ನನ್ನ ಇವಾಗ ಪ್ರಸ್ತುತ ನನ್ನ ಒಂದು ಹುದ್ದೆ. ಆದ್ದರಿಂದ ಆ ನಾಲೆಡ್ಜು ಪ್ಲಸ್ ಈ ಒಂದು ಎಕ್ಸ್ಪೀರಿಯನ್ಸ್ ಸೇರಿ ಒಂದು ಒಳ್ಳೆ ಮಿಕ್ಸ್ ಆಗಿ ಆ ಒಂದು ಒಳ್ಳೆ ರಿಪೋರ್ಟ್ ಔಟ್ಪುಟ್ ಬಂದಿರ್ಬೋದು. ಅದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ, ಈ ಮುಂಚೆ ವರ್ಕ್ ಮಾಡ್ತಿದ್ರಿ, ಇವಾಗ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಹೇಗಿದೆ ಇವಾಗಿನ ಎಕ್ಸ್ಪೀರಿಯೆನ್ಸು ಅವಾಗಿನ ಎಕ್ಸ್ಪೀರಿಯೆನ್ಸು ಕಂಪೇರ್ ಮಾಡ್ಕೊಂಡ್ರೆ? ಸರ್ ಅದು ಎಂಟೈರ್ಲಿ ಆನ್ ಫ್ಲೋರ್. ಅಂದರೆ ನಾನೇ ಮಾಡಿ, ಅಂದರೆ ನಾನು ಇನ್ನೊಬ್ಬರ ಹತ್ರ ಕಲಿತು ಟ್ರೈನಿಂಗ್ ತೊಗೊಂಡು ನಾನು ಮಾಡ್ತಾಯಿದ್ದೆ. ಇವಾಗ ನಾನು ಅದನ್ನು ಇನ್ನೊಬ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ ನಿಮಗೆ? ಸಿ, ಒನ್ಸ್ ಯು ಹ್ಯಾವ್ ದ ಎಕ್ಸ್ಪೀರಿಯನ್ಸ್, ವರ್ಕ್ಡ್ ಎಕ್ಸ್ಪೀರಿಯನ್ಸ್, ದಟ್ ಯು ಆರ್ ಶೇರಿಂಗ್ ವಿತ್ ಯುವರ್ ಸ್ಟೂಡೆಂಟ್ಸ್. ನಾವು ಅಂದರೆ ಫೀಲ್ಡ್ ಬೇರೆ. ಅಲ್ಲಿ ನಾನು ಏರೋನಾಟಿಕಲ್ ಇಂಜಿನಿಯರಿಂಗಿದ್ದೆ, ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಸಬ್ಜೆಕ್ಟ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಫಿಟ್ಟರ್ ಸಬ್ಜೆಕ್ಟ್ಸು. ಅದರಲ್ಲಿ ಫಿಟ್ಟಿಂಗ್ಸು, ಫೈಲಿಂಗು ಅದು ಎಲ್ಲ ಬರುತ್ತೆ. ವೆಲ್ಡಿಂಗ್ ಬರುತ್ತೆ, ಫೈಲಿಂಗ್ ಬರುತ್ತೆ, ತದನಂತರ ಟರ್ನಿಂಗ್ ಬರುತ್ತೆ, ಶೀಟ್ ಮೆಟಲ್ ಬರುತ್ತೆ. ಅಂದರೆ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಕವರ್ಡ್. ಅದರಲ್ಲಿ ಒಂದು ಅಂಶನೇ ಏವಿಯೇಷನ್, ಲೈಕ್ ಫಿಟ್ಟಿಂಗ್ಸ್ ಇರ್ಬೋದು, ಇಲ್ಲ ನಿಮಗೆ ಸ್ಟ್ರಕ್ಚರ್ ರಿಪೇರ್ ಇರ್ಬೋದು, ಈ ಥರ. ಪ್ರಾಥಮಿಕ ವರದಿ ಬಂದಿದೆ. ಗುಜರಾತ್ನ ಅಹಮದಾಬಾದ್ನಂತಹ ಏನು ವಿಮಾನ ದುರಂತಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ತನಿಖಾ ತಂಡಗಳು ಒಂದು ರೀತಿಯಾಗಿ ಪ್ರಾಥಮಿಕ ವರದಿ. ಈಗ ನೀವು ಯಾವ ರೀತಿಯಾಗಿ ಅದನ್ನು ಕನ್ಕ್ಲೂಡ್ ಮಾಡೋದಾದರೆ? ನೋಡಿ, ಪ್ರಾಥಮಿಕ ವರದಿ ಪ್ರಕಾರ, ರಿಪೋರ್ಟ್ ಪ್ರಕಾರ ಮೇಂಟೆನೆನ್ಸ್ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಅದರಲ್ಲಿ ಕಾಕ್ಪಿಟ್ಸ್ ಥ್ರಾಟಲ್ ಕಂಟ್ರೋಲ್ ಮಾಡೆಲ್ ವಿಚ್ ಹೌಸಸ್ ದ ಫ್ಯೂಲ್ ಕಂಟ್ರೋಲ್ ಸ್ವಿಚಸ್ ಏನೇ ತೊಂದರೆ ಇಲ್ಲ, ನೋ ಡಿಫೆಕ್ಟ್ ವಾಸ್ ರಿಪೋರ್ಟೆಡ್. ಒಂದು. ಎರಡನೇದು, ಏರ್ ವರ್ದಿನೆಸ್ ಡೈರೆಕ್ಟಿವ್ಸ್ ಅಂದರೆ ನಿರ್ದೇಶನಗಳು ಮತ್ತು ಅಲರ್ಟ್ ಸರ್ವಿಸ್ ಬುಲೆಟಿನ್ಸ್ಗಳಲ್ಲಿ ಏನೂ ತೊಂದರೆ ಇಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲವನ್ನೂ ಕಂಪೈಲ್ ಮಾಡ್ಕೊಂಡಿದ್ದಾರೆ, ಏರ್ಕ್ರಾಫ್ಟ್ ಸೇಫ್ಟಿಗೋಸ್ಕರ, ಇಂಜಿನ್ ಸೇಫ್ಟಿಗೋಸ್ಕರ. ಪ್ಲಸ್ ಫ್ಲ್ಯಾಪ್ ಪೊಸಿಷನ್, ಮೊದಲೇ ಹೇಳಿದಾಗೆ ಫ್ಲ್ಯಾಪ್ ಪೊಸಿಷನು ಕರೆಕ್ಟಾಗಿದೆ, ಅರೌಂಡ್ 5 ಡಿಗ್ರೀಸು ಇದಾಗಲಿಕ್ಕೆ. ಅದಾದಮೇಲೆ ನಿಮಗೆ ವೆದರ್ ರಿಪೋರ್ಟ್, ಕೆಲವರು ಏನಂತ ಇದ್ರು, ಬ್ಯಾಡ್ ವೆದರ್ ಇತ್ತು, ಆಕ್ಸಿಡೆಂಟ್ ಆಯಿತು, ಅದೂ ಏನಿಲ್ಲ, ಅದು ಕ್ಲಿಯರ್ ಆಗಿತ್ತು, ನೋ ಪ್ರಾಬ್ಲಮ್. ಆಮೇಲೆ ಟೇಕ್ ಆಫ್ ವೆಯ್ಟ್, ಒಂದೊಂದ್ಸರಿ ಏನಾಗುತ್ತೆ, ಭಾರ ಜಾಸ್ತಿ ಆದರೂ ಒಂದೊಂದ್ಸರಿ ಪ್ರಾಬ್ಲಮ್ ಆಗುತ್ತೆ. ಆ ಟೇಕ್ ಆಫ್ ವೆಯ್ಟ್ ಪರ್ಮಿಸಿಬಲ್ ಲಿಮಿಟಲ್ಲೇ ಇತ್ತು, ಅಬ್ಸಲ್ಯೂಟ್ಲಿ ಅದನ್ನು ಲಿಮಿಟ್ ಕ್ರಾಸ್ ಮಾಡಿಲ್ಲ. ಪ್ಲಸ್ ಕಾರ್ಗೋಲ್ ಸಮ್ಟೈಮ್ಸ್ ಡೇಂಜರ್ ಗೂಡ್ಸು ತೊಗೊಂಡೋಗ್ತೀವಿ, ಅದೂ ಇರಲಿಲ್ಲ. ದೇರ್ ವಾಸ್ ನೋ ಡೇಂಜರ್ ಗೂಡ್ಸ್ ಇನ್ ದ ಕಾರ್ಗೋ. ಆಮೇಲೆ ಸ್ಪೆಷಲಿ ಹೇಳಬೇಕಾದ್ರೆ ಬರ್ಡ್ ಇಟ್ ಆಗೋದು, ಇಂಜಿನ್ ಫೇಲರ್ ಆಗುತ್ತೆ, ಬರ್ಡ್ ಇಟ್ಟು ಇರಲಿಲ್ಲ. ಸೊ ಹೀಗಾಗಿ ಇನ್ನು ಏನು ನೋಡಬೇಕು ಅಂದರೆ, ಸ್ಟಿಲ್ ಬ್ಲ್ಯಾಕ್ ಬಾಕ್ಸ್ ಈಸ್ ಅನಲೈಸ್ಡ್, ಅಂದರೆ ಇನ್ನೂ ತನಿಖೆ ನಡೀತಾ ಇದೆ ಬ್ಲ್ಯಾಕ್ ಬಾಕ್ಸ್ದು. ಪ್ಲಸ್ ಪುರ್ಜೆಗಳನ್ನೆಲ್ಲ ಎತ್ಕೊಂಡು ಅಹಮದಾಬಾದಲ್ಲಿ ಇಟ್ಕೊಂಡಿದ್ದಾರೆ, ಒಂದೊಂದೇ ತೆಗೆದು ಎಲ್ಲ ಮಾಡ್ತಾರೆ. ಅದಾದಮೇಲೆ ಇನ್ನೂ ಲೀಡ್ ಸಿಗುತ್ತೆ. ಸ್ಟೇಕ್ ಹೋಲ್ಡರ್ಸ್ ಅಂತ ಲೀಡ್ ತೊಗೊಂಡು ಲಾಸ್ಟ್ಲಿ ಒಂದು ಫೈನಲ್ ರಿಪೋರ್ಟ್ ಕೊಡ್ತಾರೆ.
ಓಕೆ, ಯಾಕಂದರೆ ಪ್ರಥಮದಲ್ಲಿ ಎಲ್ಲರೂ ಕೂಡ ಹೇಳುವಂಥದ್ದು ಅಂದರೆ ಬರ್ಡ್ ಹಿಟ್ ಆಯಿತು ಅನ್ನೋದ್ರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಆಯಿತು. ಈಗ ವರದಿ ಬಂದ ನಂತರದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಈಗ ಫೈನಲ್ ಆಗಿ ಈಗ ಗೊತ್ತಾಗಿರೋದು. ಮತ್ತು ಈ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಈಗ ಪ್ರಾಥಮಿಕ ಹಂತದ ವರದಿ ಬಂದಿರುವಂಥದ್ದು, ಇದನ್ನು ಆಧಾರವಾಗಿ ಇಟ್ಕೊಂಡು ಇನ್ನು ಮುಂದಿನ ಹಂತದ ವರದಿ ಅಥವಾ ಇನ್ನೇನೇನು ವಿಚಾರಗಳು ಸಂಗ್ರಹ ಆಗ್ಬೋದು ಅನ್ನುವಂಥದ್ದು ಸರ್ ಮಾಹಿತಿ. ನಾನು ಹೇಳ್ದಲ್ಲ ನಿಮಗೆ, ಇವಾಗ ಆ ವರದಿ ಪ್ರಕಾರ ಏನೆಲ್ಲ ಕೈಗೊಳ್ಳಬೇಕು ಅಂದರೆ ವಾಟ್ ಆಲ್ ದ ಥಿಂಗ್ಸ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಆಫ್. ಮೇ ಬಿ ಆ ಡಿಸೈನ್ ಆಫ್ ದ ವಾಟ್ ಟು ಸೇ ದಟ್ ಕಂಟ್ರೋಲ್ ಸ್ವಿಚ್ ಚೇಂಜ್ ಮಾಡ್ತಾರೋ ಇಲ್ಲ ಮಾಡಿಫೈ ಮಾಡ್ತಾರೋ. ಯಾಕಂದರೆ ಮಾಡಿಫಿಕೇಷನ್ಸ್ ಆರ್ ಆಲ್ವೇಸ್ ಅಲೌಡ್. ಇವಾಗ ಒಂದು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಅಪ್ಗ್ರೇಡ್ ಮಾಡ್ತಾನೆ ಇರ್ತೀವಿ. ನಿಮ್ಮ ಫೋನ್ಗಳು ತೊಗೊಂಡ್ರು ಅಷ್ಟೇ ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ. ಆ ಥರ ಮಾಡಿಫಿಕೇಷನ್ಸ್ ಆರ್ ಅಲೌಡ್ ಫಾರ್ ದ ಸೇಫ್ಟಿ ಆಫ್ ದ ಪೀಪಲ್ ಆಸ್ ವೆಲ್ ಆಸ್ ಏರ್ಕ್ರಾಫ್ಟ್ ಆಸ್ ವೆಲ್ ಆಸ್ ಎವ್ರಿಥಿಂಗ್ ಅಲ್ವಾ. ಆದ್ದರಿಂದ ಮಾಡ್ಬೋದು, ಬರ್ಬೋದು. ಬಟ್ ದ ಪರ್ಟಿಕ್ಯುಲರ್ಲಿ ಅದನ್ನು ಇವಾಗ ಏನು ಆಯಿತು ಅನ್ನೋದನ್ನು ಕಂಡುಹಿಡ್ಕೋಬೇಕು ಫಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಏರ್ ವೆಟರ್ನರ್ ತ್ರಿಲೋಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.